ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಮಾರುತಿ ಸುಜುಕಿ ಅವ್ರದ್ದು SX4 ಗಾಡಿ ಒಂದು ಸೇಲಿಗೆ ಬಂದಿದೆ. ವೀಕ್ಷಕರೇ, ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಈ ಗಾಡಿಯವ್ರದ್ದು ಡೈರೆಕ್ಟ್ ಕಾಂಟ್ಯಾಕ್ಟ್ ನಂಬರೇ ಹಾಕಿರ್ತೀವಿ ವಿಡಿಯೋದಲ್ಲಿ, ನೀವು ಆದಷ್ಟು ವಿಡಿಯೋನ ಪೂರ್ತಿ ನೋಡಿ ವೀಕ್ಷಕರೇ. ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ವೀಕ್ಷಕರೇ. ಇದು ಗಾಡಿ ಓನರ್ ನಂಬರ್ ಆಗಿರೋದಿಲ್ಲ, ನಿಮಗೆ ಗಾಡಿ ಓನರ್ ನಂಬರು ಮುಂದೆ ಸಿಗುತ್ತೆ. ಓಕೆನಾ, ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರಿಗೆ ಕರೆ ಮಾಡೋಕೆ ಹೋಗಬೇಡಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದರೆ ಮಾತ್ರ ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸು ಮತ್ತು ಒಂದು RC ಕಾರ್ಡ್ ಫೋಟೋ ಕಳಿಸಿದರೆ ಸಾಕು ವೀಕ್ಷಕರೇ. ಕಾಲ್ ಮಾಡೋಕೆ ಹೋಗಬೇಡಿ. ಮತ್ತು ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೇವೆ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು. ಹಾಗೆ ನೀವೇನು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥವ್ರು ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟ್ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ. ಹಾಗೆ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀವಿ ವೀಕ್ಷಕರೇ. ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡಿದಾರೆ ವೀಕ್ಷಕರೇ. ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದರೆ ಅವರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಅದಾದಮೇಲೆ ನಿಮಗೆ ಸ್ಕ್ರೀನ್ ಸಹ ನಂಬರ್ ಬರ್ತಿರುತ್ತೆ ಕೆಳಗಡೆ, ಗಾಡಿ ಓನರ್ ನಂಬರು. ನೀವು ಡೈರೆಕ್ಟಾಗಿ ಅವ್ರಿಗೆ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಸರ್ ನಮಸ್ತೆ. ಹೇಳಿ. ಅದೇ ಒಂದು ಮಾರುತಿ SX4 ಆಗಿದ್ರಲ್ಲ, ಹೌದು ಸರ್. ಮಾಡಲಿ ಸರ್ ಅದು ಸರ್ 9 2009. 2009 ಸರ್. ಓಕೆ, ಓನರ್ ಎಷ್ಟಾಗಿದೆ ಸರ್? ಓನರ್ 6ನೇ ಓನರ್ ಸರ್. ಈಗ ನಿಮ್ಮ ಹೆಸರಲ್ಲಿ ಆಗಿದೆ 6ನೇ ಓನರು? ಹೌದು, RC ಕಾರ್ಡ್ ಹಾಕಿದ್ದೀನಿ ಸರ್. ಓಕೆ ಓಕೆ. ಗಾಡಿ ಎಷ್ಟು ಹೊಡಿದೆ ಸರ್ ರನ್ನಿಂಗ್ ಕಿಲೋಮೀಟ್ರು? ಸರ್ ಗಾಡಿ ಒಂದು ನಿಮಿಷ, ಈಗ ಒಂದು ಎಕ್ಸ್ಟ್ರಾ 12,000 ಓಡಿದೆ ಸರ್. ಓಕೆ. ಇದು ಪೆಟ್ರೋಲ ಡೀಸೆಲ್ ಸರ್ ಇದು? ಸರ್ ಪೆಟ್ರೋಲ್ ಸರ್. ಪೆಟ್ರೋಲ್ ಏನು ಬರುತ್ತೆ ಸರ್ ಮೈಲೇಜ್ ಇದು? ಸರ್ ಮೈಲೇಜು 16 ಹೊಂದಿದ್ದಾರೆ. ಹಾಂ ಹಾಂ. ನಮಗೊಂದು 15 ಕೊಡ್ತಿದೆ ಸರ್. ಓಕೆ. ಟೈರೆಲ್ಲ ಈಗ ಎಷ್ಟು ಪರ್ಸೆಂಟ್ ಇದೆ ಸರ್? ಟೈರ್ 80% ಮೇಲಿದೆ ಸರ್. 80% ಮೇಲಿದೆಯಾ? ಹಾಂ, ಒಂದು ಸ್ಟೆಪ್ನಿಂದು ಇದೆ ಹೊಸದು. ಹಾಂ. ಹೌದು ಸರ್. ಏನೇನು ಇದು ಫೀಚರ್ಸ್ ಏನೇನು ಬರುತ್ತೆ ಸರ್? ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಆ ಥರ ಏನಾದ್ರು? ಸೊ ಪವರ್ ಸ್ಟೇರಿಂಗ್ ಇದೆ, ಹಾಂ. ಪವರ್ ವಿಂಡೋ ಇದೆ, AC ಇದೆ. ಹಾಂ ಹಾಂ. ಗಾಡಿ ಗುಡ್ ಕಂಡೀಷನಲ್ಲಿ ಇದೆ ಸರ್. ಗಾಡಿ ರನ್ನಿಂಗ್ ಕಂಡೀಷನ್ ಚೆನ್ನಾಗಿದೆ? ಚೆನ್ನಾಗಿದೆ ಸರ್, ಗುಡ್ ಕಂಡೀಷನ್. ಓಕೆ ಸರ್. ಇದು FC ಇನ್ಸೂರೆನ್ಸು? FC ಸರ್ ಇನ್ಸೂರೆನ್ಸ್ ಈ 9ನೇ ತಿಂಗಳು ಲ್ಯಾಪ್ಸ್ ಆಗಿದೆ. ಹಾಂ. FC 3 ಮಂತ್ಸ್ ಇದೆ ಸರ್. ಓಕೆ. ಅದೇನು ಕಟ್ಕೊಡ್ತೀರಾ, ಹೆಂಗೆ ಮಾಡ್ತೀರಾ? ಸರ್ ಇನ್ಸೂರೆನ್ಸು ಕಟ್ಕೊಡ್ತೀವಿ. ಹಾಂ ಹಾಂ. ಓಕೆ. ಗಾಡಿ ಮೇಲೆ ಲೋನ್ ಗೀನ್ ಏನು ಇರೋಲ್ಲ? ಏನಿಲ್ಲ ಸರ್, ಎಲ್ಲ ಕ್ಲಿಯರ್ ಮಾಡ್ಕೊಡ್ತೀವಿ. ಓಕೆ ಸರ್. ಡೆಂಟು ಸ್ಕ್ರಾಚು ಆ ಥರ ಏನು ಟಿಂಕರಿಂಗ್ ವರ್ಕ್ಸ್ ಏನಾದರೂ ಇದೆಯಾ? ಏನಿಲ್ಲ ಸರ್, ಏನಿಲ್ಲ. ಲೈಟಾಗಿ ಒಂಚೂರು ಸರ್ ಸ್ವಲ್ಪ ಸ್ಕ್ರಾಚ್ ಆಗಿದೆ. ಹಾಂ ಹಾಂ. ಅದು ಬಿಟ್ಟರೆ ಬೇರೆ ಏನಿಲ್ಲ ಸರ್, ಒರಿಜಿನಲ್ ಪೇಂಟಲ್ಲಿದೆ ಗಾಡಿ. ಇನ್ನೇನು ಪ್ರಾಬ್ಲಮ್ ಇಲ್ಲ ಗಾಡಿ? ಇಲ್ಲ ಸರ್, ಇಲ್ಲ ಇಲ್ಲ. ಓಕೆ. ಗಾಡಿ ತಗೊಂಡೋದ್ರೆ ಆರಾಮಾಗಿ ಏನು ಖರ್ಚಿಲ್ಲ, ಸಣ್ಣ ಪುಟ್ಟ ಓಡಿಸ್ಬೋದು ಖರ್ಚು? ಸರ್. ಇಲ್ಲೇ ನೋಡಿ ಸರ್, ಹಂಗೆ ಇಲ್ಲ. ಕಾರಲ್ಲೇ ಕೂತಿದ್ದೀನಿ. ನೀವು ಒಳ್ಳೆ ಟೈಮಿಗೆ ಫೋನ್ ಮಾಡಿದ್ರಿ, ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ನೋಡಿ ಸರ್. ಅಲ್ಲ ಇರಲಿ, ನಾವು ನೋಡಕ್ಕೆ ಬರಲ್ಲ ಅದು. ಗೊತ್ತಾಯ್ತು. ಬಟ್ ಏನಂದ್ರೆ ಈ ಕಸ್ಟಮರ್ ಫೋನ್ ಮಾಡ್ತಾರಲ್ಲ. ಹೌದು, ನಾವು ಯೂಟ್ಯೂಬಲ್ಲಿ ನೋಡ್ಬಿಟ್ಟೆ ನಿಮಗೆ ಹಾಕಿದ್ದು. ಹಾಂ. ಓಕೆ. ಈಗ ಗಾಡಿ ಎಲ್ಲಿ ಸರ್ ಅದು? ಸರ್ ಗಾಡಿ ಕ್ಯಾರ್ಪೇಟೆ ತಾಲೂಕು, ಮಂಡ್ಯ ಜಿಲ್ಲೆ, ಕ್ಯಾರ್ಪೇಟೆ ಕಿಕ್ಕೇರಿ ಹತ್ರ ಇದೆ ಸರ್. ಎಲ್ಲೇ? ಕಿಕ್ಕೇರಿ, ಮಂಡ್ಯ ಜಿಲ್ಲೆ ಕಿಕ್ಕೇರಿ ಹತ್ರ, ಕ್ಯಾರ್ಪೇಟೆ ತಾಲೂಕು. ಓಕೆ ಓಕೆ. ಏನು ಹೇಳ್ತೀರಿ ಸರ್ ರೇಟ್ ಗಾಡಿಗೆ? ಸರ್ ಗಾಡಿ 2 ಲಕ್ಷಕ್ಕೆ ಬಂದರೆ ಬಿಟ್ಬಿಡ್ತೀವಿ ಸರ್. 2 ಲಕ್ಷ? ಹೌದು, ನಾವು ಒಂದು ಈಕೋ ತಗೋಬೇಕು, ಸ್ಕೂಲ್ ವ್ಯಾನ್ ಓಡಿಸ್ಬೇಕು. ಆ ಉದ್ದೇಶಕ್ಕೋಸ್ಕರ ಕೊಡ್ತೀವಿ. ಓಕೆ ಸರ್. ಅಂದರೆ 2 ಲಕ್ಷ ನೆಗೋಷಿಯಬಲ್ ಮಾಡ್ತೀರಾ? ಮಾಡ್ತೀನಿ ಸರ್. ಬಂದರೆ ಇನ್ನೂ 10-20 ಮಾಡ್ಕೊಡ್ತೀನಿ ಸರ್. ಈಗ ಅರ್ಜೆಂಟಿಗೆ ಬಂದರೆ ಇನ್ನೂ 10-20 ಸಾವಿರನೇ ಮಾಡಿಬಿಡ್ತೀನಿ ಸರ್. ಓಕೆ ಓಕೆ ಸರ್, ಆಯಿತು. ಕಾಂಟ್ಯಾಕ್ಟ್ ನಂಬರ್ ಇದೆಯಾ? ಹೌದು ಸರ್, ಇದೇ ನಂಬರ್.